ಹೋಳಿಗೆ ಮೊದಲು ಸಂಪತ್ತನ್ನು ನೀಡುವ ಶುಕ್ರನು ಮಾಳವ್ಯ ರಾಜಯೋಗವನ್ನು ರೂಪಿಸ್ತಾನೆ. ಜ್ಯೋತಿಷ್ಯದ ಪ್ರಕಾರ ರಾಕ್ಷಸರ ಗುರು ಶುಕ್ರನು ಮಾರ್ಚ್ನಲ್ಲಿ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಮೀನರಾಶಿಗೆ ಶುಕ್ರನ ಸಂಚಾರ ಅನ್ನುವಂಥದ್ದು ಮಾಳವ್ಯ ರಾಜಯೋಗವನ್ನು ಸೃಷ್ಟಿ ಮಾಡುತ್ತೆ. ಈ ರಾಜಯೋಗ ಯಾವ್ಯಾವ ರಾಶಿಯವರಿಗೆ ಅದೃಷ್ಟವನ್ನು ತರಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಪ್ರಮುಖ ಗ್ರಹಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ರಾಕ್ಷಸರ ಗುರುವಾಗಿರುವುದರ ಜೊತೆಗೆ ಸಂಪತ್ತು, ಸಮೃದ್ಧಿ, ಮದುವೆ ಮತ್ತು ಭೌತಿಕ ಸೌಕರ್ಯಗಳಲ್ಲೂ ಇದು ಪ್ರಮುಖ ಅಂಶವನ್ನು ಪರಿಗಣಿಸಲಾಗುತ್ತೆ. ಆದ್ದರಿಂದ ಶುಕ್ರನ ಸ್ಥಾನದಲ್ಲಿನ ಬದಲಾವಣೆಗಳು 12 ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಪಂಚಾಂಗದ ಪ್ರಕಾರ ಶುಕ್ರನು ಪ್ರತಿ 26 ದಿನಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸ್ತಾನೆ. ಇದು ಎಲ್ಲ 12 ರಾಶಿಚಕ್ರ ಚಿಹ್ನೆಗಳ ಜೊತೆಗೆ ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತೆ. ಮಾರ್ಚ್ ಆರಂಭದಲ್ಲಿ ಹೋಳಿಗೆ ಮೊದಲು ಸಂಪತ್ತನ್ನು ನೀಡುವ ಶುಕ್ರನು ಮಾರ್ಚ್ 2ರಂದು ಬೆಳಿಗ್ಗೆ 1:01 ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಮತ್ತು ಮಾರ್ಚ್ 26ರವರೆಗೆ ಅಲ್ಲೇ ಇರ್ತಾನೆ. ಪರಿಣಾಮವಾಗಿ ಶುಕ್ರ ಮತ್ತು ಶನಿಯ ಸಂಯೋಗ ಅನ್ನುವಂಥದ್ದು ಮಾಳವ್ಯ ರಾಜಯೋಗವನ್ನು ಸೃಷ್ಟಿಸ್ತಾ ಇದೆ. ಮೀನ ರಾಶಿಯನ್ನು ಅಂದರೆ ಮೀನವನ್ನು ಶುಕ್ರನ ಉಚ್ಚ ರಾಶಿ ಅಂತ ಪರಿಗಣಿಸಲಾಗುತ್ತೆ. ಆದ್ದರಿಂದ ಇಲ್ಲಿ ಈ ಸಂಚಾರ ಅನ್ನುವಂಥದ್ದು, ಶುಕ್ರನ ಸಂಚಾರ ಅನ್ನುವಂಥದ್ದು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಸಂತೋಷ, ಸಮೃದ್ಧಿ ಮತ್ತು ಆರ್ಥಿಕ ಲಾಭವನ್ನು ತರುತ್ತೆ. ಶುಕ್ರನು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಂತೆ ಅದು ಮೀನರಾಶಿಯೊಂದಿಗೆ ಸೇರಿಕೊಳ್ಳುತ್ತೆ. ಮೀನರಾಶಿ ಅಧಿಪತಿ ಗುರುವಾಗುವುದರಿಂದ ಪರಸ್ಪರ ಸ್ನೇಹಪರರಾಗಿರೋದ್ರಿಂದ ಗುರು ಮತ್ತು ಶುಕ್ರ ಪರಸ್ಪರ ಸ್ನೇಹಪರರಾಗಿರೋದ್ರಿಂದ ಅಲ್ಲದೆ ಶುಕ್ರ ಮತ್ತು ಶನಿಯ ಸಂಯೋಗ ಕೂಡ ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನವನ್ನು ತರುತ್ತೆ. ಶುಕ್ರನು ತನ್ನ ಉಚ್ಚ ರಾಶಿಗೆ ಪ್ರವೇಶ ಮಾಡೋದರಿಂದ ಮಾಳವ್ಯ ರಾಜಯೋಗ ಜೀವನದಲ್ಲಿ ಸೌಕರ್ಯ, ಸೃಜನಶೀಲತೆ, ವೃತ್ತಿ ಸ್ಥಿರತೆ ಮತ್ತು ಭೌತಿಕ ಸಂತೋಷವನ್ನು ನೀಡ್ತಾನೆ. ಚಂದ್ರನ ಚಿಹ್ನೆಯನ್ನು ಆಧರಿಸಿ ಈ ವಿಶ್ಲೇಷಣೆಯನ್ನು ನಾವು ಮಾಡಲಾಗ್ತಾ ಇದೆ. ಮತ್ತು ಶುಕ್ರನ ಮಾಳವ್ಯ ರಾಜಯೋಗ ರಚನೆಯಿಂದ ಯಾವ ರಾಶಿಚಕ್ರಗಳು ಪ್ರಯೋಜನ ಪಡಿತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಜ್ಯೋತಿಷ್ಯದಲ್ಲಿ ಮಾಳವ್ಯ ಯೋಗವನ್ನು 5 ಶ್ರೇಷ್ಠ ಪುರುಷ ಯೋಗಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಶುಕ್ರನು ತನ್ನ ಉಚ್ಚ ರಾಶಿ ಮೀನ ಮತ್ತು ವೃಷಭ ಮತ್ತು ತುಲ ರಾಶಿಯಲ್ಲಿದ್ದಾಗ ಮತ್ತು ಜಾತಕದ ಕೇಂದ್ರಗಳ ಮನೆಯಲ್ಲಿ ಅಂದರೆ 1, 4, 7 ಮತ್ತು 10ನೇ ಮನೆಯಲ್ಲಿ ನೆಲೆಗೊಂಡಾಗ ಈ ಯೋಗ ರೂಪುಗೊಳ್ಳುತ್ತೆ. ಈ ಯೋಗದ ರಚನೆ ವ್ಯಕ್ತಿಯನ್ನ ಶ್ರೀಮಂತ, ಐಷಾರಾಮಿ, ಸಂತೋಷ, ಆಕರ್ಷಕ ಮತ್ತು ಕಲೆಯ ಪ್ರೇಮಿಯನ್ನಾಗಿ ಮಾಡುತ್ತೆ. ಆದ್ದರಿಂದ ಶುಕ್ರನ ಮಾಳವ್ಯ ರಾಜಯೋಗದ ರಚನೆ ಕರ್ಕ, ಧನು ಮತ್ತು ವೃಷಭ ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಯಾವ ರೀತಿ ಪರಿಣಾಮ ಬೀರುತ್ತೆ ಈ ರಾಶಿಗಳ ಮೇಲೆ ನೋಡೋಣ. ನೋಡಿ, ವೃಷಭ ರಾಶಿಯ ಜನರಿಗೆ ಮಾಳವ್ಯ ರಾಜಯೋಗ ಅದೃಷ್ಟ ತರುತ್ತೆ. ಈ ರಾಶಿಚಕ್ರದ ಲಗ್ನದ ಅಧಿಪತಿಯಾಗಿರುವ ಶುಕ್ರನು 11ನೇ ಮನೆಯಲ್ಲಿ ಸಾಕ್ತಾನೆ. ಪರಿಣಾಮವಾಗಿ ಈ ವೃಷಭ ರಾಶಿಚಕ್ರ ಚಿಹ್ನೆಯ ಈ ಜನರ ಅನೇಕ ಆಸೆಗಳು ಈಡೇರ್ತವೆ ಮತ್ತು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ. ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೊಸ ಅವಕಾಶಗಳನ್ನು ಕಾಣ್ತೀರಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣವಾದಂತಹ ಪ್ರತಿಫಲ ಸಿಗುತ್ತೆ. ಉದ್ಯೋಗಿಗಳಾಗಿದ್ದರೆ ವೃಷಭ ರಾಶಿಯವರು ಹೊಸ ಉದ್ಯೋಗ ಅವಕಾಶಗಳು ನಿಮಗೆ ಸಿಗ್ತವೆ. ನೀವು ಅನೇಕ ಹೊಸ ನೆಟ್ವರ್ಕ್ಗಳೊಂದಿಗೆ ಸಂಪರ್ಕವನ್ನು ಸಾಧಿಸ್ತೀರಿ. ಅದು ನಿಮ್ಮ ವೃತ್ತಿ ಜೀವನವನ್ನು ಇನ್ನಷ್ಟು ಉನ್ನತೀಕರಿಸುತ್ತೆ ಮತ್ತು ಪ್ರಗತಿಗೆ ಅನೇಕ ಮಾರ್ಗಗಳು ತೆರೆದುಕೊಳ್ತವೆ. ನಿಮ್ಮ ಗುರಿಗಳನ್ನು ಸಾಧಿಸೋದಕ್ಕೆ ನಿಮಗೆ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ. ಕಾನೂನು ವಿಷಯಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ತಾಯಿ ಅಥವಾ ಮಾವನಿಂದ ಆರ್ಥಿಕ ಸಹಾಯ ನಿಮಗೆ ಸಿಗುತ್ತೆ. ಹಾಗೆ ಒಟ್ಟಾರೆ ಮಾಳವ್ಯ ರಾಜಯೋಗದ ರಚನೆ ಈ ವೃಷಭ ರಾಶಿಯವರಿಗೆ ಬಹಳ ಒಳ್ಳೇದು ಮಾಡುತ್ತೆ, ಅಂದರೆ ಅದೃಷ್ಟವನ್ನು ತಂದುಕೊಡುತ್ತೆ. ಇನ್ನು ಕಟಕ ರಾಶಿಯಲ್ಲಿ ಜನಿಸಿದವರಿಗೆ ರಾಕ್ಷಸರ ಗುರುವಾದಂತಹ ಶುಕ್ರನಿಂದ ಉಂಟಾಗುವ ಮಾಳವ್ಯ ರಾಜಯೋಗ ಅನೇಕ ಶುಭ ಫಲಗಳನ್ನು ತಂದುಕೊಡುತ್ತೆ. 11 ಮತ್ತು 4ನೇ ಮನೆಗಳ ಅಧಿಪತಿಯಾದಂಥ ಶುಕ್ರನು 9ನೇ ಮನೆಯಲ್ಲಿರ್ತಾನೆ. ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದಂಥ ಜನರಿಗೆ ಅದೃಷ್ಟ ಬಹಳ ಅನುಕೂಲಕರವಾಗಿರುತ್ತೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟ ಕೈ ಹಿಡಿಯುತ್ತೆ. ದೀರ್ಘಕಾಲದ ಸಮಸ್ಯೆಗಳು ಕೊನೆಗೊಳ್ತವೆ. ಕುಟುಂಬ ಜೀವನದಲ್ಲಿ ಸಂತೋಷ ಮೇಲುಗೈ ಸಾಧಿಸುತ್ತೆ. ಅಂದರೆ ಭಾಳ ಸಂತೋಷದಿಂದ ಇರ್ತೀರಿ. ಮತ್ತು ಈ ಅವಧಿಯಲ್ಲಿ ಕಟಕ ರಾಶಿಯ ಮಹಿಳೆಯರಿಗೆ ಕೂಡ ಅನುಕೂಲಕರವಾಗಿರುತ್ತೆ. ನೀವು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನು ಕಾಣ್ತೀರಿ. ಧಾರ್ಮಿಕ ತೀರ್ಥಯಾತ್ರೆಗಳು ಸಾಧ್ಯವಾಗುತ್ತೆ ನಿಮಗೆ ಮತ್ತು ಇದು ಮಾನಸಿಕ ಶಾಂತಿಗೆ ಕಾರಣವಾಗುತ್ತೆ. ಒಂದು ನೆಮ್ಮದಿ ಇರುತ್ತೆ. ಹೊಸ ಮನೆ, ವಾಹನ ಖರೀದಿಸುವಂಥ ಕನಸುಗಳು ಕೂಡ ನನಸಾಗುವಂತಹ ಸೂಚನೆ ಕಾಣಿಸ್ತಾ ಇದೆ.
ಆರ್ಥಿಕ ಯೋಗಕ್ಷೇಮ ಉತ್ತಮವಾಗಿರುತ್ತೆ. ಇನ್ನು ಧನುರಾಶಿಯವರಿಗೆ ಧನುರಾಶಿ ಚಕ್ರದ 11ನೇ ಮತ್ತು 6ನೇ ಮನೆಗಳ ಅಧಿಪತಿ ಶುಕ್ರನು 11ನೇ ಮನೆಯಲ್ಲಿ ಸಾಕ್ತಾ ಇದ್ದಾನೆ. ಪರಿಣಾಮವಾಗಿ ಈ ರಾಶಿಯಲ್ಲಿ ಅಂದರೆ ಧನುರಾಶಿಯಲ್ಲಿ ಜನಿಸಿದವರಿಗೆ ಮಾಲವೀಯ ರಾಜಯೋಗ ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ. ಅವರಿಗೆ ವಾಹನ ಅಥವಾ ಇತರ ಮಹತ್ವದ ವಸ್ತುಗಳನ್ನು ಖರೀದಿಸಲು ಅವಕಾಶ ಇರುತ್ತೆ. ಹಾಗೆ ತಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೀತಾರೆ. ಇದು ಅವರ ಜೀವನದ ಸಂತೋಷಕ್ಕೆ ಕಾರಣವಾಗುತ್ತೆ. ಈ ಒಂದು ಧನುರಾಶಿಯವರ ಜೀವನ ಬಹಳ ಸಂತೋಷಮಯವಾಗಿರೋದಕ್ಕೆ ಇದು ಒಂದು ಕಾರಣ. ಹಾಗೆ ಇನ್ನೊಂದಂದರೆ ಒಳಾಂಗಣ ವಿನ್ಯಾಸ, ವಾಸ್ತುಶಿಲ್ಪ, ಮಾರಾಟ, ಇವೆಲ್ಲ ಕ್ಷೇತ್ರದಲ್ಲಿ ಅಥವಾ ಕಾರು ಖರೀದಿ ಮಾಡೋದು, ಮಾರಾಟ ಮಾಡುವಂಥದ್ದು, ಭೂಮಿ ಖರೀದಿ ಮಾಡೋದು, ರಿಯಲ್ ಎಸ್ಟೇಟು ಇಂಥದ್ರಲ್ಲಿ ತೊಡಗಿರುವಂಥವರಿಗೆ ಬಹಳ ಲಾಭ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಧನುರಾಶಿ ಅಂಥವ್ರಿಗೆ. ಮತ್ತು ಇವರು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೀತಾರೆ ಮತ್ತು ಕುಟುಂಬ ಜೀವನ ಸಂತೋಷದಿಂದ ಕೂಡಿರುತ್ತೆ. ಪ್ರತಿ ಹಂತದಲ್ಲೂ ನಿಮ್ಮ ಕುಟುಂಬ ಸದಸ್ಯರಿಂದ ನೀವು ಬೆಂಬಲವನ್ನು ಪಡಿತೀರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.